ಲೋಟ. ಅವ್ರು ಹೇಳ್ತಿದ್ದಾರೆ ದೇವದೂತರು, ರಾತ್ರಿಯಲ್ಲಿ ನಾವು ಬೀದಿಯಲ್ಲೇ ಕಳೀತೀವಿ, ನಿಮ್ಮ ಮನೆಗೆ ಬರಲ್ಲ. ಅಂದ್ರೆ ಅರ್ಥ ಏನು? ದೇವದೂತರು ಯಾಕೆ ಅವ್ರ ಮನೆಗೆ ಹೋಗಕ್ಕಿಲ್ಲ ಅಂತ ಹೇಳ್ತಿದ್ದಾರೆ? ಒಳ್ಳೆ ಅಭಿಪ್ರಾಯ ಇಲ್ಲ. ಇಸ್ರಾಯೇಲರ ಮೇಲೆ ದೇವರ ಕೋಪ ಯಾವಾಗ ಬಂತು ಅಂದ್ರೆ, ಅವರು ತಮ್ಮ ಗುಡಾರಗಳಲ್ಲಿ ದೇವರಿಗೆ ವಿರೋಧವಾಗಿ ಗುಣಗುಡ್ತಿದ್ರಂತೆ. ಚರ್ಚಿಗೆ ಬಂದಾಗ ಪರಿಶುದ್ಧರಾಗೆ ಕಾಣೋದೆಲ್ಲ, ನಿಮ್ಮ ಮನೆಗೆ ಹೋದಾಗ ಹೆಂಗ್ ಜೀವಿಸ್ತಿರಲ್ಲ ಅದೇ ದೇವ್ರ ಮುಂದೆ ಹೋಗೋದು. ಅಲ್ಲಿ ಎಷ್ಟು ಭಯ ಭಕ್ತಿ, ಎಷ್ಟು ನೀತಿಯಾಗಿ ದೇವರ ವಚನ ಥರ ನೀವು ನಡ್ಕೊಳ್ತೀರೋ ಇಲ್ಲೋ ಅನ್ನೋದನ್ನ ದೇವ್ರು ನೋಡ್ತಾ ಇರ್ತಾನೆ. ಹಲ್ಲೆಲೂಯ. ಅರ್ಥ ಆಯ್ತಾ? ಅನೇಕರು ನಮ್ಮ ಮನೆಗೆ ಪಾಸ್ಟರ್ ಬರ್ಬೇಕಂತ ಆಸೆ ಪಡ್ತಾರೆ. ಅನೇಕ ಕಡೆ ಮನೆಗೆ ಹೋಗ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ವಾರ ಹೋಗ್ಬೇಕಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಅನೇಕ ಕಡೆ ಓಕೆ ಆಗಲ್ಲ. ನನ್ನ ಮನಸ್ಸಲ್ಲಿ ಕುದೀತದೆ, ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ದೇವ್ರೆ ಹೋಗ್ಬೇಕಪ್ಪ, ಯಾವ ಮನೆಗೆ ಹೋಗ್ಲಿ, ಯಾವ ಮನೆಗೆ ಹೋಗ್ಬೇಕು ಅನ್ನೋದಿಲ್ಲ. ಯಾವ ಹಳ್ಳಿಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕಂತ ಆಸೆ ಪಡ್ತೀನಿ. ಓಕೆನಾ? ಹೋಗಕ್ಕಿಲ್ಲ. ಆ ಟೈಮ್ ಬಂದ್ರೆ ಓಕೆ ಹಾಕಿಲ್ಲ. ಹಲ್ಲೆಲೂಯ. ನೀವು ದೇವರ ಸಂಪರ್ಕದಲ್ಲಿದ್ದರೆ, ದೇವರು ನಿಮ್ಮನ್ನು ಕುರಿತು, ನಿಮ್ಮ ಮನೆ ಕುರಿತು ಒಳ್ಳೆ ಅಭಿಪ್ರಾಯ ಇದ್ರೆ, ಸೇವಕ ಎಂಥವನಾಗಿದ್ರು ಪರವಾಗಿಲ್ಲ, ಎಷ್ಟು ಎತ್ತರ ಬೆಳೆದ್ರು ನಿಮ್ಮ ಮನೆಗಳಿಗೆ ಕರ್ಕ ಬರ್ತಾನೆ. ದೇವರೇ ಬರಬೇಕಾದ್ರೆ ಅವನ ಸೇವಕ ಬರಲ್ವಾ? ದೇವ ಮಕ್ಕಳೇ ಯೋಚನೆ ಮಾಡಿ. ಲೋಟನ ಮನೆಗೆ ಹೋಗಕ್ಕೆ ನಿರಾಕರಿಸ್ತಿದ್ದ ಕಾರಣ ಏನು? ಹಾಗಾದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣವಾಗಿದೆ? ಯಾವ ಪರಿಸ್ಥಿತಿನ ನಿರ್ಮಾಣ ಮಾಡ್ಕೊಂಡಿದ್ದೀರಿ ನೀವು? ದೇವರ ಪ್ರಸನ್ನತೆ ನಿಮ್ಮ ಮೇಲೆ ಬರ್ತಿದೆಯೋ? ದೇವರ ಅಭಿಷೇಕ ನಿಮ್ಮ ಮೇಲೆ ಬರ್ತಿದೆಯೋ? ನೀವು ಪ್ರಾರ್ಥಿಸುವಾಗ ಪ್ರಾರ್ಥನೆ ಪರಲೋಕದಲ್ಲಿ ಏರಿ ಹೋಗ್ತಾ ಇದೆಯೋ? ನೀವು ದೇವರ ವಿಷಯದಲ್ಲಿ ಸಂತೋಷ ಪಡುವ ಹಾಗೆ ನಿಮ್ಮ ಕುಟುಂಬಗಳು ದೇವರಲ್ಲಿ ಬಲಗೊಳ್ತಿದೆಯೋ? ಎಷ್ಟು ಪ್ರಾರ್ಥನೆ ಮಾಡ್ತೀನಿ ಪಾಸ್ಟ್ರೆ. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ? ಸ್ಥಳನ ಹೇಳ್ತಾರೆ. ಕೆಲವ್ರು ಏನು ಹೇಳ್ತಾರೆ? ಮನೆ ನೋಡ್ತಾರೆ. ಪಾಸ್ಟ್ರೆ ಹಳೆ ಮನೇಲಿ ಇದ್ವಲ್ಲ ಪಾಸ್ಟ್ರೆ, ಏನು ಪ್ರಸನ್ನತೆ ಪಾಸ್ಟ್ರೆ, ಏನು ಪಾಸ್ಟ್ರೆ ದೇವ್ರತ ಸಮಯ ಕಳೀತು. ಈ ಮನೆಗೆ ಬಂದ ಪಾಸ್ಟ್ರೆ, ಮನೆ ಚೇಂಜ್ ಆಗೋದಲ್ಲ, ನಿನ್ನ ಮನಸ್ಸು ಚೇಂಜ್ ಆಗೈತೆ ಅನ್ನೋದು ಮರಿಬೇಡ. ಆವಾಗ ಕಷ್ಟ ಇತ್ತು, ಹಳೆ ಮನೇಲಿದ್ದ ಕಷ್ಟ ಇತ್ತು, ಹೋರಾಟ ಇತ್ತು, ಕೊರತೆ ಇತ್ತು, ಎಡೆಬಿಡದೆ ಪ್ರಾರ್ಥಿಸ್ತಿದ್ದೆ, ಎಡೆಬಿಡದೆ ದೇವರು ನೋಡ್ತಿದ್ದೆ. ದೇವರ ಪ್ರಸನ್ನತೆ ಬಂತು, ದೇವರು ಪ್ರಮೋಷನ್ ಮಾಡ್ದ, ಉದ್ಧಾರ ಮಾಡ್ದ. ಮತ್ತೆ ಬೇರೆ ಮನೆಗೆ ಹೋದೆ, ಬೇರೆ ಪ್ರಮೋಷನ್ ಬಂತು, ಬೇರೆ ಕೆಲಸಕ್ಕೆ ಹೋದೆ, ಬೇರೆ ಹಣ ಬಂತು, ಮೊದಲಿದ್ದಂಥ ಬಡತನ ಚೇಂಜ್ ಆಯಿತು. ಈಗ ನಿನ್ನ ಮನಸ್ಸು ಚೇಂಜ್ ಆಗಿಬಿಡ್ತು. ಮೊದಲ ಥರ ಪ್ರಾರ್ಥಿಸ್ತಿಲ್ಲ, ಮೊದಲ ಥರ ದೇವ್ರು ಕೇಳಲಿಲ್ಲ, ಮೊದಲ ಥರ ದೇವ್ರ ಕಾದ್ಕೊಳ್ಳಿಲ್ಲ, ಎಲ್ಲ ಆಯ್ತಲ್ಲ ಕೈಯಲ್ಲೇ. ಏನು ಬೇಕಾದ್ರೆ ಇಷ್ಟಪಟ್ಟದ್ದು ಮಾಡ್ಕೋಬೋದಲ್ಲ. ಈಗೇನು ಹೇಳ್ತೀವಿ? ಪಾಸ್ಟ್ರೆ ಮನೆ ಚೇಂಜ್ ಮಾಡ್ದಪ್ಪ ಅಷ್ಟೇ, ಬೇರೆ ಮನೆ ಕಟ್ಟಿಸ್ಕೊಂಡು ಬಂದಪ್ಪ ಅಷ್ಟೇ, ಮನೆ ಜಾಗ ತಗೊಬಂದಪ್ಪ ಅಷ್ಟೇ. ಆವತ್ತಿಂದ ಯಾಕೋ ಗಂಡ ಹೆಂಡ್ತಿರೇ ಸಮಾಧಾನ ಇಲ್ಲ. ನಮ್ಮ ಮನೇಲಿ ಸಮಾಧಾನ ಇಲ್ಲಪ್ಪ ಅಷ್ಟೇ. ನಮ್ಮ ಅತ್ತೆ ಒಂಥರ, ನಮ್ಮ ಮಾವ ಒಂಥರ, ಇಲ್ಲ ನಮ್ಮ ಅಪ್ಪ ನಮ್ಮ ಒಂಥರ, ನಮ್ಮ ಮಕ್ಕಳು ಒಂಥರಪ್ಪ ಅಷ್ಟೇ. ಆವಾಗಲೇ ಎಷ್ಟೋ ಚೆನ್ನಾಗಿರ್ತಿತ್ತು. ಸ್ಥಳ ಅಲ್ಲ ಮುಖ್ಯ, ಹೇಳ್ರಿ, ಸ್ಥಳ ಅಲ್ಲ ಮುಖ್ಯ. ಅರ್ಥ ಆಯ್ತಾ? ಸ್ಥಳಗಳು ಚೇಂಜ್ ಆಗೇ ಆಗ್ತದೆ, ಮನಸ್ಸು ಚೇಂಜ್ ಆಗಬಾರ್ದು. ದೇವರ ಮೇಲೆ ಇಟ್ಟಂಥ ಆ ಪ್ರಾರ್ಥನೆ, ಭಯ, ಭಕ್ತಿ, ದೇವ್ರ ಮುಂದೆ ನೀನು ನಿಂತ್ಕೊಳ್ತಿದ್ದಂಥ ಆ ಸಮಯ ಬದಲಾಗಬಾರ್ದು. ಯಾವಾಗ ಬದಲಾಯಿತೋ, ನೀನು ನನ್ನ ತಪ್ಪನ್ನ ನಾವು ಹೇಳ್ಕೊಳ್ದೆ ಮನೆ ಜಾಗದ ಮೇಲೆ ಹೇಳ್ತಾ ಇದ್ದೀವಿ. ಹೌದಲ್ವಾ? ತಪ್ಪು ವರ್ಷಕ್ಕೆ ಯಾರು ಸಿಗಲ್ವಲ್ಲ. ನಮ್ಮ ಮೇಲೆ ನಾವು ತಪ್ಪು ಹಾಕೊಳ್ಳಲ್ಲ. ಹೌದು ಪಾಸ್ಟರ್, ಮೊದಲು ಥರ ನಾನು ಪ್ರಾರ್ಥನೆ ಮಾಡ್ತಿಲ್ಲ, ಮೊದಲು ಥರ ದೇವರ ಭಯಭಕ್ತಿಲಿ ಜೀವಿಸ್ತಿಲ್ಲ, ಮೊದಲು ಥರ ನಾನು ಪರಿಶುದ್ಧತೆಯಲ್ಲಿ ಇಲ್ಲ. ನಿಜವಾಗ್ಲೂ ನನ್ನ ಮನಸ್ಸು ಚೇಂಜ್ ಆಗೈತೆ. ಈ ಹಣ ನೋಡಿ, ಈ ಕೆಲಸ ನೋಡಿ, ಕಾರ್ಯ ನೋಡಿ, ಈ ಮನುಷ್ಯರು ನೋಡಿ, ಈ ಸ್ಥಾನ ನೋಡಿ, ನಾನು ಚೇಂಜ್ ಆಗಿದ್ದೀನಿ. ಒಪ್ಕೋತೀವ? ನಮ್ಮ ತಪ್ಪನ್ನ ಯಾರ ಮೇಲೆ ಹಾಕ್ತೀವಿ? ಜಾಗದ ಮೇಲೆ, ಮನೆ ಮೇಲೆ, ವಸ್ತು ಮೇಲೆ, ವ್ಯಕ್ತಿ ಮೇಲೆ ಹಾಕ್ಬಿಡ್ತೀವಿ. ಅರ್ಥ ಇದೈತ್ರ ಪ್ರೇರೆ? ಹಲ್ಲೆಲೂಯಾ. ಹಾಗಾದರೆ ನಿನ್ನ ಮನೆ ಯಾವ ರೀತಿ ಇದೆ? ನಿನ್ನ ಮನೆಯಲ್ಲಿ ದೇವರ ಕಾರ್ಯಗಳು ಹೇಗೆ ಪ್ರಕಟವಾಗ್ತಿದೆ? ಒಂದು ವೇಳೆ ದೇವರ ಕಾರ್ಯಗಳು ಪ್ರಕಟವಾಗದಿದ್ರೆ ನೀನು ದೇವರನ್ನ ಬಿಟ್ಟು ಬಿಡದೆ ಬೇಡ್ಕೋ. ಲೋಟನ್ನು ಅವ್ರನ್ನ ಬೇಡ್ಕೊಂಡ ಹಾಗೆ ಬಲವಂತ ಮಾಡು. ದೇವರೇ, ನೀನು ನನ್ನನ್ನು ನಿನ್ನ ಪ್ರಸನ್ನತೆ ನಿಲ್ಲಿಸದೆ ಹೊರತು ನಾನು ಬಿಡಲ್ಲ. ನಿನ್ನ ಸನ್ನಿಧಾನದಲ್ಲಿ ನನ್ನ ಕುಟುಂಬ ನಿಲ್ಲದೆ ಹೊರತು ಬಿಡಲ್ಲ. ನಾನು ಪ್ರಾರ್ಥನೆ ನಿಲ್ಲಿಸಲ್ಲ ಸ್ವಾಮಿ. ಅದಕ್ಕಾಗಿ ನಾನು ಪ್ರತಿದಿನ ನಿನ್ನ ಹುಡುಕುತ್ತೇನೆ, ಪ್ರತಿದಿನ ಪ್ರಾರ್ಥಿಸ್ತೇನೆ. ಮತ್ತೆ ಹುಡುಕು, ಮತ್ತೆ ಸರಿಪಡಿಸ್ಕೊ, ಮತ್ತೆ ತಪ್ಪುಗಳನ್ನ ಸರಿಪಡಿಸ್ಕೊ. ಮತ್ತೆ ದೇವರ ದಯೆ ತೋರಿಸಿ ಮನಸ್ಸು ಚೇಂಜ್ ಮಾಡಿ ಒಂದು ವೇಳೆ
ಪ್ರಸನ್ನನಾಗಬಹುದು.